ಶಾಲಾ ಕಾಲೇಜುಗಳಲ್ಲಿ ಜಾರಿಯಲ್ಲಿದ್ದ ಹಿಜಾಬ್ ನಿಷೇಧವನ್ನು ರಾಜ್ಯ ಸರ್ಕಾರ ಹಿಂಪಡೆದಿದೆ. ಈ ಹಿನ್ನೆಲೆಯಲ್ಲಿ ಹಿಜಾಬ್ ವರ್ಸಸ್ ಕೇಸರಿ ಶಾಲು ಸಂಘರ್ಷ ಮತ್ತೆ ಆರಂಭವಾಗುತ್ತಾ ಅನ್ನೋ ಆತಂಕ ವ್ಯಕ್ತವಾಗಿರುವಂಥದ್ದು. ಇದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ನ ಮುಖಂಡರಾದಂತಹ ಶರಣ್ ಪಂಪೇರ್ಲಿದ್ದ ಅವರನ್ನೇ ಮಾತಾಡಿಸ್ತೀನಿ. ಇಷ್ಟು ದಿನ ಇದ್ದಂತಹ ಈ ಏನು ನಿಷೇಧ ಇತ್ತು ಹಿಜಾಬ್ಗೆ, ಅದು ಈಗ ರಾಜ್ಯ ಸರ್ಕಾರ ಹಿಂಪಡೆದಿದೆ. ಈ ಹಿಂದೆ ತುಂಬ ಸಂಘರ್ಷಗಳಾಗಿರೋದು ನಿಮ್ಗೆ ಗೊತ್ತಿದೆ. ಈಗ ಮತ್ತೆ ಇದನ್ನು ಕಾನೂನನ್ನು ಹಿಂಪಡೆದಿರುವಂಥದ್ದು, ನಿಷೇಧ ಹಿಂಪಡೆದಿರುವಂಥದ್ದು, ಎಲ್ಲೋ ಒಂದು ಕಡೆ ಕೇಸರಿ ವರ್ಸಸ್ ಹಿಜಾಬ್ ಆಗುತ್ತಾ ಹೇಗೆ? 2020ರಲ್ಲಿ ಉಡುಪಿಯಲ್ಲಿ ಯಾವ ಘಟನೆ ಆಗಿತ್ತು, ಆ ಘಟನೆ ಆದಮೇಲೆ ಇಡೀ ಕರ್ನಾಟಕದಲ್ಲಿ ಆದಂತಹ ಒಂದು ರೀತಿಯ ಸಂಘರ್ಷದ ವಾತಾವರಣ ನಮಗೆಲ್ಲರಿಗೂ ಗೊತ್ತಿದೆ. ಆ ಸಂಘರ್ಷ ಆಗಬಾರ್ದೆಂಬ ಕಾರಣಕ್ಕೋಸ್ಕರ ಅವತ್ತಿನ ಸರ್ಕಾರ ಹಿಜಾಬ್ಗೆ ನಿಷೇಧವನ್ನು ಹೇರಿತ್ತು. ಆದರೆ ಕಳೆದ 4 ವರ್ಷದಲ್ಲಿ ಯಾವ ಶಾಲಾ ಕಾಲೇಜುಗಳಲ್ಲಿ ಸಂಘರ್ಷದ ವಾತಾವರಣ ಇರಲಿಲ್ಲ. ಭಾಳ ಸಮಾನತೆಯಿಂದ ಭಾಳ ಚೆನ್ನಾಗಿ ಶಾಲೆಗೆ ಹೋಗ್ತಾ ಇದ್ರು, ಕಲಿತಾ ಇದ್ರು ಅಂಥ ವಾತಾವರಣ ನಾವೆಲ್ಲ ನೋಡಿದ್ದೀವಿ. ಬಹುಶಃ ಉಡುಪಿ ಈ ಭಾಗದಲ್ಲಿ ನೀವು ಫಲಿತಾಂಶ ನೋಡಬೇಕಾದ್ರೆ ತಮಗೆಲ್ಲರಿಗೆ ಗಮನಕ್ಕೆ ಬಂದಿರುತ್ತೆ. ಆದರೆ ಇವತ್ತು ಕಾಂಗ್ರೆಸ್ನ ರಾಜ್ಯ ಸರ್ಕಾರ ವೋಟ್ ಬ್ಯಾಂಕ್ಗೋಸ್ಕರ, ಓಲೈಕೆ ರಾಜಕಾರಣಕ್ಕೋಸ್ಕರ ಇವತ್ತು ಹಿಜಾಬಿಗೆ ಅವಕಾಶವನ್ನು ಕೊಟ್ಟಿದೆ. ಹಾಗಾದರೆ ಮುಂದಿನ ದಿವಸಗಳಲ್ಲಿ ಹಿಜಾಬಿನ ಕಾರಣದಿಂದಾಗಿ ಯಾವುದಾದ್ರೂ ಸಂಘರ್ಷ, ಗಲಭೆ, ಘಟನೆಗಳು ಆದರೆ ಇದಕ್ಕೆ ಕಾರಣ ರಾಜ್ಯ ಸರ್ಕಾರ. ಇದು ಯಾರು ರಾಜ್ಯದ ಜನ ಮಾಡಿಲ್ಲ, ಇದಕ್ಕೆ ಅವಕಾಶ ಕೊಟ್ಟವರು ಇವರು. ಹೌದು, ಇವತ್ತು ಅವರು ಹಿಜಾಬ್ ಹಾಕ್ಕೊಂಡು ಬರ್ತಾನೆ ಅಂತ ಹೇಳಿದರೆ ಕರ್ನಾಟಕದಲ್ಲಿ ಎಲ್ಲರೂ ಇವತ್ತು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ನಾವು ಕೇಸರಿ ಶಾಲ್ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಹೋಗ್ತಾ ಇದ್ದೀವಿ, ತಪ್ಪೇನಿದೆ? ನೀವು ಅವರಿಗೆ ಅವಕಾಶವನ್ನು ಕೊಡಬೇಕಾದ್ರೆ ನಾವು ಹಿಂದೂ ವಿದ್ಯಾರ್ಥಿಗಳಿದ್ದೀವಿ, ನಮಗೂ ಅವಕಾಶ ಕೊಡಿ ಅಂತೇಳಿ ಅವರು ಕೇಳ್ತಾ ಇದ್ದಾರೆ. ಈಗ ಸರ್ಕಾರ ಕೇವಲ ಹಿಜಾಬ್ಗೆ ಮಾತ್ರ ಅವಕಾಶ ಕೊಟ್ಟಿದ್ದಲ್ಲ, ಹಿಂದೂಗಳಿಗೆ ಅಥವಾ ಬೇರೆ ಧರ್ಮದ ಏನಿದ್ದಾರೆ ಪಗಡಿ ಹಾಕ್ಬೋದು ಅಥವಾ ಅವರ ಧಾರ್ಮಿಕ ಚಿಹ್ನೆಗಳನ್ನು ಹಾಕಲಿಕ್ಕೆ ಮುಕ್ತ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ನೋಡಿ, ಇವತ್ತೇನು ಇವರು ಜನಿವಾರ ಹಾಕ್ಬೋದು, ತಿಲಕ ಹಾಕ್ಕೊಂಡು ಬರ್ಬೋದು, ಬಿಂದಿ ಹಾಕ್ಕೊಂಡು ಬರ್ಬೋದು ಎಂಬುದು ಯಾವುದನ್ನು ಹೇಳಿದ್ದಾರೆ, ಹಿಜಾಬಿಗೆ ಮತ್ತು ಇದಕ್ಕೇನು ಸಂಬಂಧ? ಜನಿವಾರ, ತಿಲಕ ಅಥವಾ ನಾವು ಬಿಂದಿ ಹಾಕ್ಕೊಂಡು ಬರೋದು ಅದು ಸುಮಾರು ವರ್ಷಗಳಿಂದ ನಾವು ಹೋಗ್ತಾ ಇದ್ದೀವಿ. ಆದರೆ ಶಾಲಾ ಕಾಲೇಜುಗಳಲ್ಲಿ ಅಲ್ಲಲ್ಲಿ ಶಿಕ್ಷಣ ಸಂಸ್ಥೆ ನಿಯಮ ಏನಿದೆ, ಶಾಲಾ ಆವರಣದ ಒಳಗಡೆ ಬರಬೇಕಾದ್ರೆ ನೀವು ಹಿಜಾಬ್ ತೆಗೆದುಕೊಂಡು ಬರಬೇಕು, ಹಿಜಾಬ್ ಹಾಕ್ಕೊಂಡು ಬರಬಾರ್ದಂತ ಎಲ್ಲೂ ಹೇಳಿಲ್ಲ. ಕ್ಲಾಸಿನ ಒಳಗಡೆ ಬರಬೇಕಾದ್ರೆ ಹಿಜಾಬ್ ಹಾಕಬೇಡಿ ಅಂತೇಳಿ ಹೇಳ್ತಾ ಇದೆ. ಆದರೆ ಇವತ್ತು ಸರ್ಕಾರ ಇದಕ್ಕೆ ಬೆಂಬಲ ಕೊಡ್ತಾ ಇದೆ. ಹೇಳಿದ್ದಾರೆ ಧಾರ್ಮಿಕ ಚಿಹ್ನೆಯನ್ನು ಯಾವುದು ಬೇಕಾದರೂ ಹಾಕ್ಬೋದು. ಇವತ್ತು ಹಿಜಾಬ್ ಹಾಕಿದ್ದಾರೆ, ನಾಳೆ ಯುವಕರೆಲ್ಲ ತಲೆಗೆ ಅವರು ಟೋಪಿಯನ್ನು ಹಾಕ್ಕೊಂಡು ಬರ್ತಾರೆ. ಅಂಥ ಸಂದರ್ಭದಲ್ಲಿ ಸಂಘರ್ಷ ಆದರೆ ಅಥವಾ ಗಲಭೆಗಳಾದರೆ ಯಾರು ಕಾರಣ? ಸರ್ಕಾರ ಯೋಚನೆ ಮಾಡಬೇಕಲ್ಲ. ಯಾವ ಶಾಲೆಯಲ್ಲಿ ಸಮಾನತೆ, ಆ ಶಾಲೆಯ ಪಾವಿತ್ರತೆಯನ್ನು ಕಾಪಾಡಬೇಕಿತ್ತ ಅಂಥ ಸರ್ಕಾರ ಇವತ್ತು ಹಿಜಾಬಿಗೆ ಅವಕಾಶ ಕೊಟ್ಟು ಮತಾಂಧತೆಗೆ ಬೆಂಬಲ ಕೊಡ್ತಾ ಇದೆ ಎಂಬಂಥ ಸಂಶಯ ಇವತ್ತು ಬಲವಾಗಿ ಬರ್ತಾ ಇದೆ. ಇವರು ಬೇಕಾದರೆ ಇವರ ವೋಟ್ ಬ್ಯಾಂಕಿಗೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ ಇನ್ನೇನು ಅವರಿಗೆ ಕೊಡಲಿ, ಆದರೆ ಈ ರೀತಿಯ ಸಾಮರಸ್ಯ ಕೆಡುವಂಥದ್ದು, ಶಾಲಾ ಹಿಂದೂ ಮುಸಲ್ಮಾನ್ ವಿದ್ಯಾರ್ಥಿಗಳಲ್ಲಿ ವಿಷವನ್ನು ಬಿತ್ತುವಂಥದ್ದು ಇದು ಸರಿಯಲ್ಲ. ಅದಕ್ಕೋಸ್ಕರ ಇದನ್ನು ನಾವು ವಿರೋಧಿಸ್ತೀವಿ. ಇನ್ನೊಂದು, ಈ ಹಿಜಾಬ್ ಏನು ಹಾಕ್ಕೊಂಡು ಬರ್ತಾರೆ ಅದು ಅವರ ವರ್ಷ ಪೂರ್ತಿ ಹಾಕೊಂಡ್ಬರೋದು. ಆದರೆ ಹಿಂದೂ ಸಂಘಟನೆಗಳು ಅಥವಾ ABVP ಕಾರ್ಯಕರ್ತರು, ಅದು ವಿದ್ಯಾರ್ಥಿಗಳು ಕೇಸರಿ ಶಾಲು ಒಂದು ವಾರ ಹಾಕೊಂಡ್ಬರ್ಬೋದು, ಅದರ ನಂತರ ಅಲ್ಲ. ನಾನು ಹೇಳುತ್ತಿರುವುದು, ನೀವು ಹಿಜಾಬಿಗೆ ಅವಕಾಶ ಕೊಟ್ಟು ಈಗ ಪ್ರಚೋದನೆ ಕೊಟ್ಟಂತೆ ಆಗಿದೆ. ನಾಳೆ 1 ವಾರ ಅಲ್ಲ 1 ವರ್ಷ ಯಾಕೆ ಹಾಕ್ಕೊಂಡು ಬರಬಾರ್ದು ಅವರು? ನಾನು ಹೇಳುತ್ತಿರುವುದು, ಅವರು 1 ವಾರ ಹಾಕ್ತಾರಾ, 2 ವಾರ ಹಾಕ್ತಾರಾ ಅಥವಾ 1 ವರ್ಷ ಹಾಕ್ತಾರಾ, ಆದರೆ ಇದು ಸಂಘರ್ಷಕ್ಕೆ ಕಾರಣ ಆಗ್ತದೆ ಅಂತ ನಾನು ಹೇಳ್ತಿರೋದು. ಇದಿಷ್ಟು ಶರಣ್ ಪಂಪೇಲ್ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.